ಕಲಬುರಗಿಯಲ್ಲಿ ಕಳಪೆ ಕಾಮಗಾರಿಗಳ ಆರೋಪ, ಲ್ಯಾಂಡ್ ಆರ್ಮಿ ಕೆಲಸಗಳಿಗೆ ಸಿಬಿಐ ತನಿಖೆ ಒತ್ತಾಯ. ಕಲಬುರಗಿ ಜಿಲ್ಲೆಯಲ್ಲಿನ ವಿವಿಧ ಕಾಮಗಾರಿಗಳಲ್ಲಿ ಕಳಪೆ ಗುಣಮಟ್ಟದ ಕೆಲಸ ನಡೆದಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ವಿಶೇಷವಾಗಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪ್ರಬುದ್ಧ ಅಕಾಡೆಮಿ ಉದ್ಘಾಟನೆಯಾದ ಕೆಲವೇ ದಿನಗಳಲ್ಲಿ ಮೇಲ್ಛಾವಣಿ ಕುಸಿತ ಹಾಗೂ ಇತ್ತೀಚೆಗೆ ಪಾರ್ಕಿಂಗ್ ಶೆಡ್ ಕುಸಿತವಾಗಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಲ್ಯಾಂಡ್ ಆರ್ಮಿ ಮೂಲಕ ಕೈಗೊಳ್ಳಲಾದ ಎಲ್ಲ ಕಾಮಗಾರಿಗಳಲ್ಲಿ ಕಳಪೆ ನಡೆಯುತ್ತಿರುವ ಅನುಮಾನ ವ್ಯಕ್ತಪಡಿಸಿ ಸಮಗ್ರ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಲಾಗಿದೆ. ಬೇಡಿಕೆಗಳನ್ನು ಪೂರೈಸದಿದ್ದಲ್ಲಿ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ 30 ಕೋಟಿ ವೆಚ್ಚದಲ್ಲಿ ಪ್ರಬುದ್ಧ ಅಕಾಡೆಮಿ ಕಟ್ಟಿದ್ರು. ಅದು ಉದ್ಘಾಟನೆಯಾದ ಒಂದೇ ತಿಂಗಳಲ್ಲಿ ಛತ್ ಬಿತ್ತು. ಅದಾದ ಕೆಲವೇ ದಿವಸಗಳಲ್ಲಿ ಪಾರ್ಕಿಂಗ್ ಶೆಡ್ ಬಿತ್ತು. ಇದರಿಂದ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಆ ಒಂದು ಅಕಾಡೆಮಿ ಕಳಪೆ ಕಾಮಗಾರಿ ಆಗಿದೆ. ಹಾಗಾಗಿ ಆ ಕಳಪೆ ಕಾಮಗಾರಿಯ ಕುರಿತು ಕೂಡಲೇ ಸಿಬಿಐ ತನಿಖೆ ಒಪ್ಪಿಸಬೇಕು. ಅದರ ಜೊತೆ ಕಲಬುರಗಿ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಆರ್ಮಿ ವತಿಯಿಂದ ಮಾಡಿದ್ದಾರೆ ಆ ಎಲ್ಲ ಕಾಮಗಾರಿಗಳ ಕುರಿತು ಸಿಬಿಐ ತನಿಖೆ ಆಗ್ಬೇಕು. ಯಾಕಂದ್ರೆ ಲ್ಯಾಂಡ್ ಆರ್ಮಿ ಅಂದ್ರೆ ಲೂಟಿ ಆರ್ಮಿ ಆಗಿಬಿಟ್ಟಿದೆ. ಲ್ಯಾಂಡ್ ಆರ್ಮಿಯಿಂದ ಆಗಿರ್ತಕ್ಕಂಥ ಎಲ್ಲ ಕೆಲಸಗಳು ಕಳಪೆ ಆಗಿವೆ. ಆ ಲ್ಯಾಂಡ್ ಆರ್ಮಿಯಿಂದ ಕರ್ನಾಟಕ ಸರ್ಕಾರದಿಂದ KKDಯಿಂದ ಬರ್ತಕ್ಕಂಥ ಕೆಲಸವನ್ನ ಲ್ಯಾಂಡ್ ಆರ್ಮಿ ಕೊಟ್ಟು ಕೆಲಸ ಮಾಡಿದ್ದೇನೆ. ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಕೆಲವರು ಜೇಬು ತುಂಬಿಸ್ಕೊಳ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕ ಆಗಿರ್ಬೋದು, ಜನಸಾಮಾನ್ಯ ತೆರಿಗೆ ತುಂಬತಕ್ಕಂಥವ್ರಿಗೆ ಯಾವುದೇ ಲಾಭ ಆಗ್ತಾ ಇಲ್ಲ, ಸರಿಯಾದ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಆ ಒಂದು ಪ್ರಬುದ್ಧ ಅಕಾಡೆಮಿಯ ಕಾಮಗಾರಿ ಕೂಡಲೇ ಸಿಬಿಐ ತನಿಖೆ ಮಾಡಬೇಕು. ಮತ್ತು ಅದರ ಜೊತೆಗೆ ಉಸ್ತುವಾರಿ ಸಚಿವರು ತಕ್ಷಣ ಆ ಪ್ರಬುದ್ಧ ಅಕಾಡೆಮಿ ನಿರ್ಮಾಣ ಮಾಡ್ಲಿಕ್ಕೆ ಯಾವ ರೀತಿ ಕಾಳಜಿ ವಹಿಸಿದ್ರು ಅದೇ ರೀತಿ ಈ ಭಾಗದಲ್ಲಿ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೂ ಕೂಡ ಅದೇ ಆಸಕ್ತಿ ವಹಿಸಿ ಕೂಡಲೇ ಸಿಬಿಐ ತನಿಖೆ ಮಾಡಿಸ್ಬೇಕು. ಮಾಡಿಸ್ತಾ ಇದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಕಲಬುರಗಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಯ ಗೃಹ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀವಿ. ಪ್ರಬುದ್ಧ ಅಕಾಡೆಮಿ ಯಾವಾಗ ಉದ್ಘಾಟನೆ ಆಯ್ತು ಅಲ್ಲಿಂತಲೂ ಯಾವುದೇ ರೀತಿಯ ಸರಿಯಾದ ಕಾಮಗಾರಿ ನಡೀತಾ ಇಲ್ಲ. ಮತ್ತು ಅದ್ರ ಜೊತೆಗೆ ಅಲ್ಲಿ ವಾಸ ಮಾಡ್ತಕ್ಕಂಥ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಆಗಿರ್ಬೋದು, ಊಟ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಅವ್ರಿಗೇನು ಸ್ಟೈಪೆಂಡರ್ ಆಗಿರ್ಬೋದು ಯಾವುದನ್ನು ಸರಿಯಾಗಿ ಮುಟ್ತಾ ಇಲ್ಲ. ಹಾಗಾಗಿ ಕೂಡಲೇ ಆ ವಿದ್ಯಾರ್ಥಿಗಳ ಓದಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಎಲ್ಲ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಅದ್ರ ಜೊತೆಗೆ ಈ ಕಾಮಗಾರಿ ಇವತ್ತು ದಿವಸ ವಿದ್ಯಾರ್ಥಿಗಳು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರ ಪಾಲಕರು ನಿದ್ದೆ ಮಾಡ್ತಾ ಇಲ್ಲ. ಯಾಕಂದ್ರೆ ಯಾವಾಗ ರಾತ್ರಿ ಬೆಳಗಾಗದ್ರ ಛತ್ ನಮ್ಮ ಮೇಲೆ ಬೀಳುತ್ತಂತಕ್ಕಂಥ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಆ ಸಿಬಿಐ ತನಿಖೆ ಆಗುವವರೆಗೂ ಆ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ತನಿಖೆ ಮಾಡಿ ಅದು ಗುಣಮಟ್ಟದ ಕಾಮಗಾರಿ ಮಾಡಿದ ಮೇಲೆ ಆ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಅವಕಾಶ ಮಾಡಬೇಕು. ಇಲ್ಲದ ಆ ಏನು ಪ್ರಬುದ್ಧ ಅಕಾಡೆಮಿ ಏನಾದ್ರೂ ಬಿದ್ದು ಯಾರಿಗಾದ್ರೂ ಏನಾದ್ರೂ ಜೀವಕ್ಕೆ ಅಪಾಯ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಹೊಣೆ ಆಗ್ಬೇಕಂತ ಎಚ್ಚರಿಕೆನ ತಮ್ಮ ಮಾಧ್ಯಮ ಕೊಡ್ತಾ ಇದ್ವಿ. ಆಗ್ಲಿ ಅಂತೇಳಿ ಇವತ್ತಿನ ದಿವಸ ಏನು ಪ್ರಬುದ್ಧ ಅಕಾಡೆಮಿ ಅಂತೇಳಿ ನಿರ್ಮಾಣ ಮಾಡಿದ್ರು. ಅದಕ್ಕ ಇಲ್ಲಿಯ ಪ್ರಿಯಾಂಕ್ ಸಚಿವರು ಬಹಳ ಒಂದು ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರು. 30 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಅಂತ ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ಆ ಕಾಮಗಾರಿ ಮಾಡಿದಂತ ಏನು ಟೆಂಡರ್ ತಗೊಂಡು ಕಾಮಗಾರಿ ಮಾಡಿದಂತ ಗುತ್ತಿಗೆದಾರರು ಯಾವುದೇ ಒಂದು ಗುಣಮಟ್ಟದ ಕೆಲಸ ಮಾಡ್ಲಾರ್ದೇನೆ ಆ ಒಂದು ಕಟ್ಟಡದಲ್ಲೂ ಕೂಡ ಅವ್ಯವಹಾರ ಮಾಡಿ ಆ ಕಟ್ಟಡವನ್ನು ನಿರ್ಮಾಣ ಮಾಡ್ರ. ಮೊನ್ನೆನೆ ಓಪನಿಂಗ್ ಆದ ಕೂಡ ಒಂದ್ ತಿಂಗಳ ನಂತರ ಏನೋ ಒಳಗಿನ ಛತ್ ಬಿತ್ತು. ಇಡೀ ಎಲ್ಲರಲ್ಲೂ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿದೆ. ಇವತ್ತಿನ ದಿವಸ ನಾವು MS ಪಾಟೀಲ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಕಚೇರಿಯಾದರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಕ್ಷಣ ಪ್ರಿಯಾಂಕ್ ಸಾಹೇಬ್ರೆ ಎಚ್ಚೆತ್ತುಕೊಂಡು ಆ ಒಂದು ಏನು ಕಾಮಗಾರಿ ಪ್ರಬುದ್ಧ ಅಕಾಡೆಮಿ ಕಾಮಗಾರಿ ಯಾರಿಗೆ ಕೊಟ್ಟಿದ್ರಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತ ನಾನು ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ.